ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ. ಇಲ್ಲಿನ ದುಡ್ಡೆಲ್ಲ ಅಲ್ಲಿಗೆ ತಗೊಂಡು ಹೋಗ್ತಾರೆ. 187 ಕೋಟಿ ತಗೊಂಡು ಕಾಂಗ್ರೆಸ್ ಅವರು ಹಂಚಿದ್ರಲ್ಲಿ, ಬಳ್ಳಾರಿಯಲ್ಲಿ ಹಂಚಿದ್ರು. ಇಲ್ಲಿ ಸರ್ಕಾರ ಒಂದು ರೀತಿ ನೋಡಿ, ಅಂಗನವಾಡಿಯವರಿಗೆ ಹಣ ಕೊಡಕ್ ದುಡ್ಡಿಲ್ಲ. ಅಲ್ಲ, ಅದರದೇ ಪ್ರಶ್ನೆ. ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋ ಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಹಾಕ್ತಾರಲ್ಲ, ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ. ನಮ್ ದುಡ್ಡು ಅದು, ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ. ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ, ಅವರು ಭಿಕ್ಷೆ ಬೇಡಿ ಕೊಡ್ಲಿ. ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ, ಹೋಗಿ ರೋಡಲ್ಲಿ ಭಿಕ್ಷೆ ಬೇಡ್ಲಿ ತಗೊಂಡೋಗಿ. ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ, ಕಾಂಗ್ರೆಸ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡ ಕೊಡ್ಲಿ. ನಮ್ಮಣ್ಣ ತಗೊಂಡೋಗಿ, ನಾವು ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ದ ಟ್ಯಾಕ್ಸ್ ಪೇಯರ್ಸ್. ನಮ್ಮಣ್ಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ತೀರಾ? ಒಂದ್ ನೇಮಕಾತಿ ಮಾಡ್ಬೇಕಾದ್ರೆ ಸರ್ಕಾರದ ಆದೇಶಗಳು ಬೇಕಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು. ಅವನ ವಿದ್ಯಾರ್ಥಿತೆ ಎಷ್ಟಿದೆ? ಅವನೇನು SSLC ಓದಿದಾನ, ಡಾಕ್ಟರೇಟ್ ಮಾಡಿದಾನ, ಪ್ರೊಫೆಸರ್? ಏನು ಅವನಿಗೆ ಕ್ಯಾಬಿನೆಟ್, ಅವನಿಗೆ ಕಾರು, ಅವನಿಗೆ ಬಂಗ್ಲೆ, ಅವನಿಗೆ ದೊಡ್ಡ ದೊಡ್ಡ ಆಫೀಸ್ ಡೆಕೋರೇಷನ್? ಯಾರ್ದಣ? ಉತ್ತರ ಕೊಡ್ತಾರಲ್ಲ ಹೇಳ್ತಾರೆ ಅವರು. ಲೂಟಿ ಇವ್ರಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಕೊಂಡ್ಲಿ ಇಂಪ್ಲಿಮೆಂಟೇಷನ್ ಮಾಡಕ್ಕೆ. ಆಯ್ತು, ಉತ್ತರ ಕೊಡದೆ ಕೂತ್ಕೊಳ್ಳಿ. ಪ್ರತಿಪಕ್ಷನಾಗಿ ಯಾಕೆ ಮಾತಾಡ್ತೀರಿ? ಹಾಗಾದ್ರೆ ಕೊಡಿ. ಅವ್ರು ಹೇಳಿದ್ದ ಸರ್ಕಾರ ಉತ್ತರ ಕೊಡ್ತೀರಾ? ಗ್ರಾಮ ಪಂಚಾಯತಿ ನೀವು ಉತ್ತರ ಕೊಡಿ ಸದಸ್ಯರಿಗೆ. ಆಯ್ತು, ಮಾತಾಡ್ತಲ್ಲ. ಆಯ್ತು, ಉತ್ತರ ಕೊಡಿ. ಆಯ್ತು, ಈಗ ನಿಮ್ಗೆ ಉಪಕಾರ ಮಾಡ್ಲಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ. ಗೊತ್ತಲ್ಲ ಈಗ ನೀವು. ಆಯ್ತು, ಮಾತಾಡ್ಲಿ. ಈಗ ಸರ್ಕಾರ ಉತ್ತರ ಕೊಡಿ. ಅಧ್ಯಕ್ಷರೇ, ಒಂದೇ ನಿಮಿಷ. ಈಗ ಒಂದೇ ನಿಮಿಷ ಅಧ್ಯಕ್ಷರೇ. ಆಯ್ತು, ಅವರು ಮಾತಾಡಿದ್ರಲ್ಲ. ಈಗ ಒಂದೇ ನಿಮಿಷ ಅಧ್ಯಕ್ಷರೇ. ಈ ರಾಜ್ಯದಲ್ಲಿ ಅಧಿಕಾರಿಗಳು ಸತ್ತೋಗಿದ್ರೆ, ಅಧಿಕಾರಿಗಳೆಲ್ಲ ಸತ್ತೋಗಿದ್ರೆ, ಅಧಿಕಾರಿಗಳಿಗೆ ಕೆಲಸ ಜಾಸ್ತಿ ಇದೆ, ಇಲ್ಲ ಅಧಿಕಾರಿಗಳು ಸೋಮಾರಿ, ಅವ್ರ ಕೈಲಿ ಮಾಡಕ್ಕಾಗಲ್ಲ ಅಂದ್ರೆ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಅವ್ರನ್ನ ಇಂಪ್ಲಿಮೆಂಟೇಷನ್ ಯಾಕೆ ರಾಜಕೀಯ ಭಾಷಣ? ರಾಜಕೀಯ ಭಾಷಣ ಸರ್. ಉತ್ತರಕ್ಕೆ ಅವಕಾಶ ಕೊಡಿ. ನೀವು ಜನರ